बोलो भारत माता की वंदे मातरम। जय हिंद, जय हिंद, जय हिंद, जय हिंद। वंदे मातरम। हर हर महादेव, हर हर महादेव, महादेव। ಸ್ವದೇಶಿ ಬಳಸಿ, देश ಬೆಳೆಸಿ, ಸ್ವದೇಶಿ ಬಳಸಿ. देश ಬೆಳೆಸಿ। ಈಗ ನಮ್ಮ ಜೊತೆ ಇರೋ ಎಲ್ಲ ವೆಟ್ರನ್ಸ್ ಡಿಫೆನ್ಸ್ ಪರ್ಸನಲ್ಸ್ ಆಗಲಿ ಇಲ್ಲಾಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅವ್ರ ಬಿಸ್ನೆಸ್ ಮಾಡೋರಾಗಲಿ ಇವರೆಲ್ಲರನ್ನೂ ಒಂದು ಫಸ್ಟ್ ರೌಂಡು ಒಂದು 8 ಡೇಸ್ ಹೋಗಿದ್ದಾರೆ. ಈ 8 ಡೇಸಲ್ಲಿ ಅವ್ರಿಗೂ ಒಳ್ಳೆಯ ಒಂದು ಸಪೋರ್ಟ್ ಸಿಕ್ತು. ಒಂದೊಂದು ಡಿಸ್ಟ್ರಿಕ್ಟು ಇಲ್ಲಾಂದರೆ ತಾಲೂಕಲ್ಲಿ ನೀವು ನೋಡಿದರೆ ಅವರು ಈ ದೇಶ ಬೆಳೆಸಿಕೋಸ್ಕರ ಅವರು ಅಷ್ಟು ಒಂದು ಇನ್ಫಾರ್ಮೇಷನ್ನ ತೊಗೊಂಡಿದ್ದಾರೆ. ಎಸ್ಪೆಷಲಿ ಯುವಕರು, ಅದು ಯುವಕರು ಅಂದರೆ ಸ್ಕೂಲಲ್ಲಿ ಓದೋ ಯುವಕರು, ಅವರು ಇವರ ಜೊತೆ ಪಾಲ್ಕೊಂಡು ಸೈಕ್ಲ್ ಮಾಡಿಕೊಂಡು ಇದು ಏನು ಯಾವ ಥರ ದೇಶನ ಬೆಳೆಸಬೇಕು ಅಂಟು ಒಂದು ಅರ್ಥ ಆಗಿದೆ. ಸೊ ಈ ವಿಷಯದಲ್ಲಿ ಈ ಫಸ್ಟ್ ರೌಂಡಲ್ಲಿ ಇವ್ರಿಗೂ ಒಳ್ಳೆ ಸಕ್ಸಸ್ ಸಿಕ್ತು. ಇದು ನೆಕ್ಸ್ಟ್ ರೌಂಡು ನಾಳೆನಿಂದ ಪ್ರಾರಂಭ ಆಗ್ತಾ ಇದೆ. ಒಂದು 32 ಡಿಸ್ಟ್ರಿಕ್ಟು ಇವರು ಹೋಗಿ ಬರ್ತಾರೆ. ಈ 32 ಡಿಸ್ಟ್ರಿಕ್ಟು ಒಂದು ರೋಡ್ ಮ್ಯಾಪು ನಿಮಗೆ ಕೊಡ್ತಾರೆ. ಅದರಲ್ಲಿ ನೀವು ನೋಡಿದರೆ ಇದೇ ದೇಶನ ಯಾವ ಥರ ಬೆಳೆಸಬೇಕು ಈ ವಿಷಯ ಬಗ್ಗೆ ನಾವು ಒಂದೊಂದು ಊರಿಗೂ ಯಾವುದು ಪ್ರಮುಖವಾಗಿ ಇರೋ ಒಂದು ಪ್ರಾಡಕ್ಟ್ ಇದೋ ಅದು ಯಾವ ಥರ ನಾವು ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ಯಾವ ಥರ ನಾವು ಉಪಯೋಗ ಮಾಡಿಸ್ಕೋಬೇಕು ಆ ವಿಷಯದಲ್ಲಿ ಇವರು ಹೇಳ್ತಾರೆ. ಈಗ ಲಾಸ್ಟ್ ಇದರಲ್ಲಿ ಚನ್ನಪಟ್ಟಣ ಒಂದು ಟಾಯ್ಸ್ ಇದೆ, ಆ ಟಾಯ್ಸ್ ಬಗ್ಗೆ ಇವರು ಹೇಳಿದ್ದಾರೆ. ಅದೇ ಥರ ಮಧುರಲ್ಲಿ ಅದರ ವಿಶೇಷ ಏನು, ಈ ಥರ ಒಂದು ಸಿಲ್ಕ್ ಸಿಟಿ ಹೋಗಿದರೆ ಅಲ್ಲಿ ಸಿಲ್ಕ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ, ಸೊ ಇದು ಉಪಯೋಗ ಯಾವ ಥರ ಆಗುತ್ತೆ. ಒಂದು ಸಿಲ್ಕ್ ಫಾರ್ಮ್ ಇದ್ದರೆ ನೀವು ಒಂದು ಸಿಲ್ಕ್ ತೊಗೊಂಡ್ರೆ ಒಂದು ಸಾಕಾಗಲ್ಲ. ಸಿಲ್ಕಲ್ಲಿ ಒಂದು ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ನು ನೀವು ಅನಿಮಲ್ ಹಸ್ಬೆಂಡ್ರಿಗೆ ಕಳಿಸಿದರೆ ಆ ಪ್ರೋಟೀನ್ ಆ ಅನಿಮಲ್ಸು ಸಿಗುತ್ತೆ. ಈ ಥರ ಸುಮಾರು ಎಷ್ಟೋ ವಿಷಯಗಳಿದೆ. ಒಂದೊಂದು ಡಿಸ್ಟ್ರಿಕ್ಟು ಕರ್ನಾಟಕದಲ್ಲೇ ನಾವು ನೋಡಿದರೆ ಅದು ಒಂದು ವಿಶೇಷವಾಗಿದೆ. ಅದು ಒಂದೊಂದು ಪ್ರೊಡಕ್ಷನ್ ಮಾಡ್ತಾ ಇದೆ. ಆ ಪ್ರೊಡಕ್ಷನ್ ಇನ್ಫಾರ್ಮೇಷನ್ ತೊಗೊಂಡು ಅವರಿಗೂ ನಾವು ಮುಟ್ಟಿಸಿದರೆ ಖಂಡಿತವಾಗಿ ಎಲ್ಲರಿಗೂ ಇದು ಅರ್ಥ ಆಗುತ್ತೆ. ನಾವು ವಿದೇಶ ಪ್ರಾಡಕ್ಟ್ಸ್ ವಸ್ತುಗಳನ್ನ ಯಾವ ಥರ ಸ್ಟಾಪ್ ಮಾಡಬೇಕು ಅಂದರೆ, ಒಂದು ಸತಿ ನೀವು ನೋಡಿರ್ಬೋದು ಈ ಸತ್ಯಾಗ್ರಹ ಆಗಿದೆ, ಮಹಾತ್ಮ ಗಾಂಧಿ ಮಾಡಿದ್ದಾರೆ. ಕಾರಣ ಏನು, ಆವತ್ತು ಬ್ರಿಟಿಷ್ ರಾಜ್ಯ ಅವರು ಅವರ ಪ್ರಾಡಕ್ಟ್ಸನ್ನು ತೊಗೋಬೇಕು ಅಂತ ಹೇಳಿದ್ದಾರೆ. ಆವತ್ತು ಇವರು ಈ ನ್ಯಾಷನಲ್ ಮೂಮೆಂಟ್ನ ಶುರು ಮಾಡಿದ್ದಾರೆ. ನಾವು ನಮ್ಮ ಇದರಲ್ಲೇ ನಾವು ಉತ್ಪಾದನೆ ಮಾಡಿ ಅದೇ ನಾವು ಕನ್ಸ್ಯೂಮ್ ಮಾಡ್ತೀವಿ ಉಂಟು. ಅದೇ ರೀತಿಯಾಗಿ ನಾವು ಈಗ ಪ್ರಾರಂಭ ಮಾಡಿದರೆ ಯಾವುದ್ಯಾವುದು ವಸ್ತುಗಳು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ಬೋದು ಅದು ನಾವು ಸ್ವಯಂ ಆಗಿ ಕನ್ಸ್ಯೂಮ್ ಮಾಡ್ಬೋದು ಉಂಟು ನಮ್ಗೆ ಅರ್ಥ ಆಗಿದರೆ ಸಾಕು. ಮಿಕ್ಕಿದು ಯಾವುದಿಲ್ಲವೋ ಅದು ಡೆಫಿನೆಟ್ಲಿ ನಾವು ವಿದೇಶದಿಂದ ತೊಗೊಳ್ತೀವಿ. ಈ ಒಂದು ವಿಷಯನ್ನೇ ನಾವು ಎಲ್ಲ ಜನರಿಗೂ ಅರ್ಥ ಮಾಡಿಸ್ಬೇಕು. ಅದಕ್ಕೆ ಈ ಪ್ರಾರಂಭ ನಾವು ಮಾಡಿದ್ವಿ ಸ್ವದೇಶಿ ಜಾಗರಣೆ. ಯೂತ್ ಫಾರ್ ನೇಷನ್ ಯಾವತ್ತು ಬರುತ್ತೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್. ಫಸ್ಟ್ ನಮ್ಮ ದೇಶದ ಬಗ್ಗೆ ನಾವು ಹೇಳಬೇಕು, ಇದೆಲ್ಲ ನಮ್ಮ ಹತ್ರ ಇದೆ, ನ್ಯಾಚುರಲ್ ರಿಸೋರ್ಸಸ್ ಇದೆ, ಇದು ಉಪಯೋಗ ಮಾಡಿಸ್ಕೊಂಡ್ರೆ ನಾವು ನೆಕ್ಸ್ಟ್ ಲೆವೆಲಲ್ಲಿ ನಮ್ಮ ಯುವಕರು ಅದು ಪಾಲನೆ ಮಾಡ್ತಾರೆ, ನಮ್ಮನ್ನು ನೋಡಿ ಅವ್ರು ಪಾಲನೆ ಮಾಡ್ತಾರೆ. ಇಲ್ಲ ಅಂದರೆ ಅವ್ರಿಗೂ ಗೊತ್ತೇ ಆಗಲ್ಲ. ಅಂದರೆ ಬೆಂಗಳೂರು ಜಿಲ್ಲೆಯಿಂದ 10 ಲಕ್ಷ ಕೋಟಿ ಆದಾಯ ಇದೆ. ಅದಕ್ಕೆ ನೆಕ್ಸ್ಟ್ ಬಂದು 1 ಲಕ್ಷ ಕೋಟಿ ಬರೀ ಬೆಂಗಳೂರಲ್ಲೇ ಎಲ್ಲ ತುಂಬಿಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಈ ಬೆಂಗಳೂರಲ್ಲಿ ಏನಾಗಿದೆ ಅದೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದರೆ, ಈಗ ಉತ್ತರ ಭಾರತದಿಂದ ಎಲ್ಲ ಬಂದಿದ್ದಾರೆ ಇಲ್ಲಿಗೆ, ಸುಮಾರು ಜನ ಬೆಂಗಳೂರಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ನಾವು ಈ ಕಾರ್ಖಾನೆಗಳನ್ನೇ ಸ್ಥಾಪನೆ ಮಾಡಿದ್ದಿದ್ರೆ ನಮ್ಮವ್ರಿಗೆ ಅಲ್ಲಿರೋರಿಗೆ ಇಲ್ಲಿ ಬಂದು ಒಳ್ಳೆ ಕುರಿ ಕೊಠಡಿಗಳಲ್ಲಿ ಕೂತ್ಕೊಂಡಂಗಿರೋ ಇಲ್ದೇರ ತಮ್ಮ ಮನೆಯಲ್ಲೇ ಇದ್ಕೊಂಡು ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಅವ್ರ ಆದಾಯನೂ ಇಂಪ್ರೂವ್ ಆಗ್ತಾಯಿತ್ತು. ಯಾಕೆ ರಾಜಕೀಯ ನಾಯಕರು ಈ ವಿಷಯವನ್ನು ಯೋಚನೆ ಮಾಡ್ತಾ ಇಲ್ಲ? ಇಲ್ಲಿರೋ ರೈತರ ಜಮೀನನ್ನೇ ಅಕವರ್ ಮಾಡ್ಕೊತಿದ್ದಾರೆ. ಅಲ್ಲೋದ್ರೆ ಅವ್ರಿಗೂ ಒಂದು ಡೈರೆಕ್ಟ್ ಕೆಲಸಕ್ಕೆ 20 ಇಂಡೈರೆಕ್ಟ್ ಕೆಲಸ ಶುರುವಾಗತ್ತೆ. ಆಲೋನ್ ಬದುಕ್ತಾನೆ, ರೈತ ಬದುಕ್ತಾನೆ, ವ್ಯಾಪಾರಿ ಬದುಕ್ತಾನೆ, ಮೆಕ್ಯಾನಿಕ್ ಬದುಕ್ತಾನೆ,
ಏನದು ಗಾಡಿಗಳು ಮಾರೋನು ಬದುಕ್ತಾನೆ, ಈ ಥರ ಎಷ್ಟು ಹೋಟ್ಲನ್ನು ಬದುಕ್ತಾನೆ, ಎಷ್ಟೋ ಜನ ಬದುಕ್ಬೋದು, ಇಡೀ ರಾಜ್ಯದಲ್ಲಿ ಹೋಗ್ಬೋದು. ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಒಂದು ಮರಳುಗಾಡಾಗಿದೆ, ಗೊತ್ತಾಯ್ತಾ? ಆ ವಿಷಯ ಜನರಿಗೆ ತಿಳಿಸ್ಬೇಕು, ಜನರು ಯೋಚನೆ ಮಾಡಬೇಕು. ನೆಕ್ಸ್ಟು ಆಯ್ಕೆ ಆಗುವಂಥ ನಾಯಕರು ಈ ಥರ ಯೋಚನೆ ಮಾಡೋಂಥವ್ರು ಪೂರಿ ಇಡೀ ಕರ್ನಾಟಕದಲ್ಲಿ ಈ ಏನದು ಆದಾಯ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು, ಬರೀ ಬೆಂಗಳೂರು ಮಾತ್ರ ಅಲ್ಲ. ಅದನ್ನೇ ನನ್ನ ಇದು ಜನರಿಗೆ ತಲುಪಿಸೋ ಒಂದು ಮಾತಿದು. ಬಾದಾಮಿಯಿಂದ ಇರೋರು ಬಾದಾಮಿಯಲ್ಲಿ ಇದಾಗಬೇಕು, ಯಾದಗಿರಿ ಇರೋರು ಯಾದಗಿರಿ ಅಲ್ಲೇ ಬೇರೆ ದೇಶಕ್ಕೆ ಹೋಗದೇ ಇದ್ದ ಪ್ರತಿಯೊಬ್ಬರೂ ಬುದ್ಧಿ ಅಂತೂ ಇರಲ್ಲ, ಯಾರವ್ರ ಬುದ್ಧಿ ಮಟ್ಟಕ್ಕೆ ಅವ್ರವ್ರ ಕೆಲಸ ಹುಡುಕ್ಕೋಬೋದು. ಅಲ್ಲೆಲ್ಲಾದರೆ ಅವ್ರವ್ರಿಗೂ ಸ್ವಲ್ಪ ಜಾಸ್ತಿ ಕೆಲಸ ಸಿಗತ್ತೆ. ಬೆಂಗಳೂರೇ ಅಂದ್ಕೊಂಡಿದ್ರೆ ಬೆಂಗಳೂರೆಲ್ಲ ಎಲ್ಲಿ ಸಿಗತ್ತೆ, ಎಲ್ರಿಗೂ ಎಲ್ಲಿ ಸಿಗತ್ತೆ ಕೆಲಸ. ಅದೇ ನನ್ನ ಕೋರಿಕೆ, ಜನರಿಗೆ ಕೋರಿಕೆ. ಅದೇ ನಾನು ಹೇಳ್ತಲ್ಲ ನಿಮಗೆ, ಬೆಂಗಳೂರು ವಾಣಿಜ್ಯ 10 ಲಕ್ಷ ಕೋಟಿ. ನೆಕ್ಸ್ಟ್ ಬರೋದು ಎರಡನೇದು ವಿಷಯ 1 ಲಕ್ಷ ಕೋಟಿ. ಎಷ್ಟು 9 ಲಕ್ಷ ಕೋಟಿ ಡಿಫ್ರೆನ್ಸ್ ಎಲ್ಲಿಂದ ಬಂತು ಇಲ್ಲಿ? ಬೆಂಗಳೂರಲ್ಲಿ ನಿಮಗೆ ಇದು ಕೊಡೋಕ್ಕಾಗ್ತಾಯಿಲ್ಲ, ರೋಡ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ, ನೀರು ಕೊಡೋಕ್ಕಾಗ್ತಾಯಿಲ್ಲ, ಏನು ಕೊಡೋಕ್ಕಾಗ್ತಾಯಿಲ್ಲ. ಅದೇ ಥರ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ, ವಿಸ್ತರಣೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ನಾನೇನು ಹೇಳಬೇಕಾಗಿದ್ದಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ನೀವು ಸಾಕಷ್ಟು ಬುದ್ಧಿ ಇದೆ, ಸಾಕಷ್ಟು ಜನರು ನಮ್ಮಂಥವ್ರು ನೋಡಿದಿರ ನೀವು. ನಮಗಿಂತಲೂ ಬುದ್ಧಿ ನಿಮ್ಗೆ ಜಾಸ್ತಿ ಇದೆ. ಈಗ ಮೊದಲನೇ ಹಂತದಲ್ಲಿ ನಿಮಗೆ ಏನು ಯಾತ್ರೆ ಮುಗಿಸಿದಿರಲ್ಲ, ಯಾವ ರೀತಿ ಇದೆ ಸ್ಪಂದನೆ? ಸ್ಪಂದನೆ ಭಾಳ ಚೆನ್ನಾಗಿತ್ತು. ಜನರು ಭಾಳ ಇದು ಇಂಟ್ರೆಸ್ಟಿಂದ, ಉತ್ಸಾಹದಿಂದ ಅದನ್ನಲ್ಲಿ ಪಾಲ್ಗೊಂಡ್ರು, ಕೇಳಿದ್ರು, ಪ್ರಶ್ನೆಗಳು ಕೇಳಿದ್ರು. ನಮಗೆ ಗೊತ್ತಿದ್ದಷ್ಟು, ನಾನೊಬ್ಬನೇ ಮಾತ್ರ ಅಲ್ಲ, ಪ್ರತಿಯೊಂದು ಸೈಕಲ್ ಮಾಡೋರು ಎಷ್ಟೋ ಜನ ಜೊತೆ ಮಾತಾಡಿದ್ದಾರೆ. ನಾವು ಸೈಕಲಲ್ಲಿ ಹೋಗ್ಬೇಕಾದ್ರೆ ನಮ್ಮನ್ನೇ ಜೊತೆಯಲ್ಲಿ ಮೋಟ್ರ್ ಸೈಕಲಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ತಾರೆ, ಆಟೋಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ರು. ತಿರುಮಕೂಡ್ಲದಿಂದ ನಾನು ಹೊರಟ್ಬಿಟ್ಟಿದ್ದೆ, ಒಂದು 25 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದೆ ನಾನು. ಒಂದು ಡಾಕ್ಟ್ರು ಅಟ್ಟಿಸ್ಕೊಂಡು ಬಂದು ನನ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಹೋದರು. ಅದು ನನ್ನ ಅಭಿನವ. ಈ ಥರ ಸುಮಾರು ಜನಕ್ಕಾಗಿದೆ ಇದು ವಿಷಯಗಳು, ಗೊತ್ತಾಯ್ತಾ? ಇಂಟ್ರೆಸ್ಟ್ ಇದೆ, ಜನರಿಗೆ ಇಂಟ್ರೆಸ್ಟ್ ಇದೆ. ಈಗ ಸ್ವದೇಶಿ ವಸ್ತುಗಳನ್ನ ಯಾವ ರೀತಿ ಬಳಕೆ ಮಾಡಬೇಕು, ಯಾವಾಗ ಅಂತ ಹೇಳಿ ಒಂದು ಸಣ್ಣ ಮಕ್ಕಳಿಂದ ಈಗ ನಾನು ಹೇಳ್ತಾ ಇದ್ದೀನಿ, ಅದು ಬರಬೇಕದು. ಫಸ್ಟು ಮೊಬೈಲ್ ಕೊಡೋದು ಮಕ್ಳಿಗೆ ನಿಲ್ಲಿಸ್ಬೇಕು. ಮಕ್ಕಳಿಗೆ ನಾಳೆ ಬೇಕಾದ ವಸ್ತು ನೆನ್ನೆ ತಂದು ಕೊಡ್ತಾರೆ ನಮ್ಮ ತಂದೆ ತಾಯಿಗಳು. ನಮ್ಮ ಕಾಲದಲ್ಲಿ ಏನಾಗ್ತಾಯಿತ್ತು, ಬೆಳಗ್ಗೆ ಸ್ನಾನ ಮಾಡದೇ ಇದ್ದರೆ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಲಿ ಅಂದರೆ ಊಟ ಇಲ್ಲ, ನಮಗೆ ತಿಂಡಿ ಇಲ್ಲ. ಮನೆಗೆ ಇಷ್ಟು ಗಂಟೆಗೆ ಬರಬೇಕು ಅಂದರೆ ಇಷ್ಟು ಗಂಟೆಗೆ ಬರಬೇಕು, ಕುತ್ಕೊಂಡು ಓದಬೇಕು ಅಂದರೆ ಕುತ್ಕೊಂಡು ಓದಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಓದ್ತಾ ಇದ್ವಿ. ಯಾರು ಹೊರಗಡೆ ಹೋದರೆ ಯಾರಿಗೊಂದು ಧೈರ್ಯ ಇರ್ತಾಯಿತ್ತು, ಓದೋನು ವಾಪಸ್ ಅದೇ ಇದರಲ್ಲಿ ಬರ್ತಾನೆ ಅಂತ ಅಂದ್ಕೊಂಡು. ಯಾರಿಂದನೂ ಅವ್ರಿಗೆ ಇದಾಗಲಿಲ್ಲ. ಅದೇ ನಮ್ಮ ತಂದೆ ತಾಯಿಗಳು. ಈಗಲೇ ಎಲ್ರಿಗೂ ಆರ್ಥಿಕ ಸ್ಥಿತಿ ಜಾಸ್ತಿ ಆಗಿದೆ, ಹೆಂಡತಿ ಗಂಡ ಇಬ್ಬರೂ ಕೆಲಸ ಮಾಡ್ತಾರೆ, ದುಡ್ಡು ಬೇಕಾದಷ್ಟು ಬರ್ತಿದೆ. ಅದಕ್ಕಂತ ನಾವು ಚೆಲ್ಲೋದಕ್ಕಾಗಲ್ಲ. ಇಷ್ಟಕ್ಕೂ ಆ ಮಕ್ಕಳಿಗೆ ಏನು ಇದು ಏನೋ ಶಿಸ್ತು ಕಳಿಸ್ಬೇಕು, ಅದು ಚಿಕ್ಕ ಕಳಿಸಿದ್ರೆ ಸಮಾಜ ಚೆನ್ನಾಗಾಗತ್ತೆ, ಕುಟುಂಬ ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರುತ್ತೆ. ಅದನ್ನ ತಿಳ್ಕೊಬೇಕು. ಅಡ್ಡದಾರಿ ನಿಮ್ಮನ್ನು ಎಲ್ಲಿಗೂ ಸೇರಿಸೋಲ್ಲ. ಸರಿಯಾದ ದಾರಿಲಿ ಹೋದ್ರೆ ನಿಮ್ಗೆ ಒಳ್ಳೆ ದಾರಿಲಿ ಕೊಡ್ತು. ಸಂಪೂರ್ಣವಾಗಿ ಅರ್ಥವಾದ್ರೆ ನೀವೇನೋ ಒಂದು ಕೆಲಸ ಮಾಡೋದಕ್ಕಾಗೋದು. ಈ ಸಾಕಷ್ಟು ನೀವು ಹೇಳಿದ್ರಿ MSMEs ಫೇಲ್ಯೂರ್ಸ್ ಆಗ್ತಿದೆ. ಯಾಕೆ? ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಲ್ಲ, ಫುಲ್ಲು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ನಮ್ಮ ಸ್ವಾಮೀಜಿಗಳು ಬರ್ತಿದ್ದಾರೆ, ಬುಕ್ಕು ಓದ್ರಿ, ಅದನ್ನೇ ಗೊತ್ತಾಗತ್ತೆ ನಿಮ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು. ನಮ್ಮ ಬಗ್ಗೆನೂ ವಿವರಣೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ, ಓದ್ರಿ, ಗೊತ್ತಾಗತ್ತೆ ಎಲ್ರಿಗೂ.